ಚಿತ್ರಕಲಾ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಹೇಮಾಪಿ. ಇವತ್ತಿನ ವಿಷಯ ಡ್ರಾಯಿಂಗ್ ಗ್ರೇಡ್ ಪರೀಕ್ಷಾ ವಿಷಯಗಳನ್ನು ಪರಿಚಯಿಸುವಂಥದ್ದು. ಈ ವಿಡಿಯೋ ವಿಶೇಷವಾಗಿ ಚಿತ್ರಕಲಾ ಶಿಕ್ಷಕರು ಇಲ್ಲದ ಶಾಲೆಗಳಿಂದ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆಗಳನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗಾಗಿ. ಕಾರಣ ಇಷ್ಟೇ, ಚಿತ್ರಕಲಾ ಶಿಕ್ಷಕರಿರುವಂಥ ಕಡೆಗಳಲ್ಲಿ ಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸ್ವರೂಪ ಇದರ ಸಮಗ್ರ ಪರಿಚಯ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋ ಚಿತ್ರಕಲಾ ಶಿಕ್ಷಕರು ಇಲ್ಲದೆ ಆಸಕ್ತಿಯಿಂದ ಪರೀಕ್ಷೆ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗಾಗಿ ನಾನು ಇದನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆಗಳಲ್ಲಿ ಎರಡು ರೀತಿ ಇದೆ. ಮೊದಲನೇದು ಲೋಯರ್ ಗ್ರೇಡ್ ಪರೀಕ್ಷೆ ಅಂತ ಹೇಳಿ, ಎರಡನೇದು ಹೈಯರ್ ಗ್ರೇಡ್ ಪರೀಕ್ಷೆ ಅಂತ ಹೇಳಿ ಇದೆ. ಲೋಯರ್ ಗ್ರೇಡ್ ಪರೀಕ್ಷೆ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಹೈಯರ್ ಗ್ರೇಡ್ ಪರೀಕ್ಷೆ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೂ 6 ವಿಷಯಗಳಿಗೆ ಸಂಬಂಧಿಸಿದಂಥ ಪರೀಕ್ಷೆ ಇರುತ್ತೆ. ಹೆಚ್ಚು ಕಡಿಮೆ ಒಂದೇ ರೀತಿ ವಿಷಯಗಳಿರ್ತವೆ. ಒಂದು ವಿಷಯ ಮಾತ್ರ ಸ್ವಲ್ಪ ಬದಲಾವಣೆ ಇರುತ್ತೆ, ಉಳಿದಂತೆ ಎಲ್ಲ ಸೇಮ್ ಇರುತ್ತೆ. ಸೊ ಹಾಗಾಗಿ ಮೊದಲಿಗೆ ಹೈಯರ್ ಗ್ರೇಡ್ ಪರೀಕ್ಷಾ ವಿಷಯಗಳನ್ನು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇ ವಿಷಯ ಮಾಡೆಲ್ ಡ್ರಾಯಿಂಗ್. ಅದನ್ನು ಕನ್ನಡದಲ್ಲಿ ವಸ್ತು ಚಿತ್ರಣ ಅಂತೇಳಿ ಕರಿತೀವಿ. ವಿಷಯ ಸಂಕೇತ ಬಂದು L1 ಅಂತೇಳಿ ಕರಿತೀವಿ. ಹಾಗೆ ಎರಡನೇ ವಿಷಯ ಮೆಮೊರಿ ಡ್ರಾಯಿಂಗ್, ಸ್ಮರಣ ಚಿತ್ರಣ ಅಂಥೇಳಿ ಕನ್ನಡದಲ್ಲಿ ಕರಿತೀವಿ. ವಿಷಯ ಸಂಕೇತ L2. ಮತ್ತು ಮೂರನೇ ವಿಷಯ ನೇಚರ್ ಆ್ಯಂಡ್ ಕಲರ್ ಡ್ರಾಯಿಂಗ್. ಕನ್ನಡದಲ್ಲಿ ಅದನ್ನು ಪ್ರಕೃತಿ ಮತ್ತು ವರ್ಣಚಿತ್ರಣ ಅಂತ ಹೇಳಿ ಕರಿತೀವಿ. ವಿಷಯ ಸಂಕೇತ L3. ಹಾಗೆ ನಾಲ್ಕನೇ ವಿಷಯ ಬಂದು ಜಮೆಟ್ರಿಕಲ್ ಡ್ರಾಯಿಂಗ್, ಭೂಮಿತಿ ರೇಖಾಕೃತಿ ಚಿತ್ರಣ. ವಿಷಯ ಸಂಕೇತ L4 ಅಂತ ಹೇಳಿ ಕರಿತೀವಿ. ಹಾಗೆ ಐದನೇ ವಿಷಯ ಡಿಸೈನ್ ಆ್ಯಂಡ್ ಕಲರ್ ಡ್ರಾಯಿಂಗ್. ಕನ್ನಡದಲ್ಲಿ ಅದನ್ನು ನಕ್ಷೆ ಮತ್ತು ವರ್ಣಚಿತ್ರಣ ಅಂತ ಹೇಳಿ ಕರಿತೀವಿ. ವಿಷಯ ಸಂಕೇತ L5. ಹಾಗೆ ಲಾಸ್ಟ್ನೇದಾಗಿ ಫ್ರೀ ಹ್ಯಾಂಡ್ ಡ್ರಾಯಿಂಗ್. ಕನ್ನಡದಲ್ಲಿ ಅದನ್ನು ಸರಳಗೈ ಚಿತ್ರಣ ಅಂತೇಳಿ ಕರಿತೀವಿ. ವಿಷಯ ಸಂಕೇತ L6 ಅಂತ ಹೇಳಿ ಕರಿತೀವಿ. ಹೀಗೆ 6 ವಿಷಯಗಳಿರ್ತವೆ. ದಿನಕ್ಕೆ 2 ವಿಷಯಗಳನ್ನು ಕುರಿತಂತೆ ಪರೀಕ್ಷೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಒಟ್ಟು 3 ದಿನ ನಡೆಯುತ್ತೆ. ಮತ್ತು ಪ್ರತಿ ವಿಷಯಕ್ಕೂ 100 ಅಂದರೆ 100 ಅಂಕಗಳಂತೆ ಒಟ್ಟು 600 ಅಂಕಗಳಿಗೆ ಈ ಪರೀಕ್ಷೆ ಇರುತ್ತೆ. ಇನ್ನು ಹೈಯರ್ ಗ್ರೇಡ್ ಪರೀಕ್ಷಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹೇಳೋದಾದರೆ ಇಲ್ಲಿಯೂ 6 ವಿಷಯಗಳು, 3 ದಿನ, 100 ಅಂಕಗಳಿಗೆ ಪರೀಕ್ಷೆ, ಎಲ್ಲ ಕಾಮನ್. ಬಟ್ ಇಲ್ಲಿ ಒಂದೇ ಒಂದು ವಿಷಯ ಮಾತ್ರ ಸ್ವಲ್ಪ ಬದಲಾವಣೆ ಇರುತ್ತೆ. ಆದರೂ ಕೂಡ ಮತ್ತೊಮ್ಮೆ ಹೈಯರ್ ಗ್ರೇಡ್ ಪರೀಕ್ಷಾ ವಿಷಯ ಎಲ್ಲವನ್ನೂ ಕೂಡ ಗಮನಿಸಿಬಿಡೋಣ ಬನ್ನಿ. ಮೊದಲಿಗೆ ವಸ್ತು ಚಿತ್ರಣ ಅಥವಾ ಮಾಡೆಲ್ ಡ್ರಾಯಿಂಗ್, ವಿಷಯ ಸಂಕೇತ H1. ಎರಡನೇ ವಿಷಯ ಸ್ಮರಣ ಚಿತ್ರಣ ಅಥವಾ ಮೆಮೊರಿ ಡ್ರಾಯಿಂಗ್, ವಿಷಯ ಸಂಕೇತ H2. ಮೂರನೇ ವಿಷಯ ಪ್ರಕೃತಿ ಮತ್ತು ವರ್ಣಚಿತ್ರಣ, ನೇಚರ್ ಆ್ಯಂಡ್ ಕಲರ್ ಡ್ರಾಯಿಂಗ್, ವಿಷಯ ಸಂಕೇತ H3. ಹಾಗೆ ನಾಲ್ಕನೇ ವಿಷಯ ಭೂಮಿತಿ ರೇಖಾಕೃತಿ, ಅಕ್ಷರಲೇಖನ ಮತ್ತು ಪ್ರಮಾಣ ಚಿತ್ರಣ ಅಥವಾ ಇಂಗ್ಲೀಷ್ನಲ್ಲಿ ಅದನ್ನು ಜೊಮೆಟ್ರಿಕಲ್ ಡ್ರಾಯಿಂಗ್, ಲೆಟರ್ ಡ್ರಾಯಿಂಗ್ ಆ್ಯಂಡ್ ಸ್ಕೇಲ್ ಡ್ರಾಯಿಂಗ್ ಅಂತ ಹೇಳಿ ಕರಿತೀವಿ. ವಿಷಯ ಸಂಕೇತ ಬಂದು H4. ಐದನೇ ಒಂದು ವಿಷಯ ನಕ್ಷೆ ಮತ್ತು ವರ್ಣಚಿತ್ರಣ, ಅದನ್ನು ಇಂಗ್ಲೀಷ್ನಲ್ಲಿ ಡಿಸೈನ್ ಆ್ಯಂಡ್ ಕಲರ್ ಡ್ರಾಯಿಂಗ್ ಅಂತ ಹೇಳಿ ಕರಿತೀವಿ. ವಿಷಯ ಸಂಕೇತ H5. ಹಾಗೆ ಕೊನೆಯದಾಗಿ 6ನೇ ವಿಷಯ ಬಂದು ಸರಳಗೈ ಚಿತ್ರಣ, ಅದನ್ನು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಅಂತೇಳಿ ಕರಿತೀವಿ. ವಿಷಯ ಸಂಕೇತ H6. ಇಲ್ಲಿ ಈ 6 ವಿಷಯಗಳಲ್ಲಿ ನೀವು ಗಮನಿಸಿರ್ಬೋದು, 4ನೇ ವಿಷಯ ಅಥವಾ ವಿಷಯ ಸಂಕೇತ H4 ಅಂತ ಇದೆಯಲ್ಲ, ಈ ಒಂದು ವಿಷಯ ಮಾತ್ರ ನಾನು ನಿಮಗೆ ಆಗಲೇ ಹೇಳಿದಂತೆ ಸ್ವಲ್ಪ ಬದಲಾವಣೆ ಇರುತ್ತೆ. ಅಂದರೆ ಲೋಯರ್ ಗ್ರೇಡ್ಗೂ ಮತ್ತು ಹೈಯರ್ ಗ್ರೇಡ್ನ ವಿಷಯಕ್ಕೂ ಸ್ವಲ್ಪ ಬದಲಾವಣೆ ಇರುತ್ತೆ. ಲೋಯರ್ ಗ್ರೇಡ್ನಲ್ಲಿ ನೀವು ಕೇವಲ ಬರೀ ಭೂಮಿತಿ ರೇಖಾಕೃತಿ ಚಿತ್ರಣವನ್ನು ಅಂದರೆ ರೇಖಾಗಣಿತದ ರಚನೆಗಳನ್ನು 100 ಅಂಕಗಳಿಗೆ ಮಾಡಿರ್ತೀರಿ. ಅಲ್ಲಿ ಬೇರೆ ಯಾವುದೇ ವಿಷಯ ಇನ್ಕ್ಲೂಡ್ ಆಗಿರಲ್ಲ. ಬಟ್ ಇಲ್ಲಿ ಹೈಯರ್ ಗ್ರೇಡ್ನಲ್ಲಿ ಭೂಮಿತಿ ರೇಖಾಕೃತಿ ಅಂತಂದರೆ ರೇಖಾಗಣಿತದ ರಚನೆಗಳು ಪ್ಲಸ್ ಅಕ್ಷರಲೇಖನ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಬರೀತೀರಿ, ಮತ್ತು ಒಂದು ಸ್ಕೇಲ್ ಡ್ರಾಯಿಂಗ್ ಕೂಡ ಇಲ್ಲಿ ಆ್ಯಡ್ ಆಗಿರುತ್ತೆ. ಇದಿಷ್ಟು 3 ಸೇರಿ 100 ಅಂಕಗಳಿಗೆ ನೀವು ಇಲ್ಲಿ ಪರೀಕ್ಷೆಯನ್ನು ಬರೀತೀರಿ. ಇನ್ನು ಉಳಿದಂತೆ 5 ವಿಷಯಗಳು ಕೂಡ ಹೈಯರ್ ಮತ್ತು ಲೋಯರ್ ಗ್ರೇಡ್ ವಿಷಯಗಳಿಗೆ ಸೇಮ್ ಇರುತ್ತೆ, ಏನೂ ವ್ಯತ್ಯಾಸ ಇರೋದಿಲ್ಲ. ಇದೊಂದು ವಿಷಯವನ್ನು ನೀವು ಗಮನಿಸ್ಕೋಬೇಕು. ಇದಿಷ್ಟು
ಲೋಯರ್ ಗ್ರೇಡ್ ಮತ್ತು ಹೈಯರ್ ಗ್ರೇಡ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಇರುವಂಥ ವಿಷಯಗಳ ಒಂದು ಸಣ್ಣ ಪರಿಚಯ ಆಯಿತು. ಮುಂದಿನ ಭಾಗದಲ್ಲಿ ನಾವು ಈ ವಸ್ತು ಚಿತ್ರಣದಲ್ಲಿ ಏನು ಬರಿತೀವಿ, ಸ್ಮರಣ ಚಿತ್ರಣದಲ್ಲಿ ಏನು ಬರಿಬೇಕು, ಪ್ರಕೃತಿ ಮತ್ತು ವರ್ಣ ಚಿತ್ರಣದಲ್ಲಿ ಏನು ಬರಿಬೇಕು, ಭೂಮಿತಿ ರೇಖಾಕೃತಿ ಚಿತ್ರಣ ಅಂದರೆ ಅದರಲ್ಲಿ ಏನು ಬರಿಬೇಕಾಗತ್ತೆ, ನಕ್ಷೆ ಮತ್ತು ವರ್ಣ ಚಿತ್ರಣ ಅಂತಂದರೆ ಅದರಲ್ಲಿ ಏನನ್ನು ಚಿತ್ರಿಸಬೇಕು, ಸರಳಗೈ ಚಿತ್ರಣ ಅಂದರೆ ಹೇಗಿರುತ್ತೆ, ಈ ಎಲ್ಲ ವಿಚಾರಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಗಮನಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.